ಏನಪ್ಪ ನಮ್ಮನ್ನು ಅಲ್ಲಿದ್ದ ಕರ್ಕೊಂಬಂದ್ರಿ. ಆಶೀರ್ವಾದನೂ ಮಾಡಲಿಲ್ಲ ನಮಗೆ. ಆ ಹೆಣ್ಮಗಳಿಗೆ ಆಶೀರ್ವಾದ ಕೊಡಕ್ಕೆ ಹಚ್ಚಿದ್ರಿ. ನಾವು ಸುಮ್ಮನೆ ನಿಂದ್ರಿಸಿದ್ರೆ ಅಲ್ಲಪ್ಪ ನಮ್ಮನ್ನ ಯಾಕೆಪ್ಪ ಅಂತ ಕೇಳಿದೀವಿ ನಾವು. ಅವನು ಮಗಳು ಕೊಡದ ಎಲ್ಲ ಲಿಂಗ ಮಹಾರಾಜರ ಮ್ಯಾಗ ಪದಾಡ್ತದವ. ಭಜನೆ ಪದ ಆಡ್ತಾ. ನನ್ನಪ್ಪ ಬಹಳ ಖುದ್ದು ಬಿಡ್ತಿ ಜೀವ. ನಮ್ಮ ಅಪ್ಪಂದೇ ಖುದ್ದು ಬಿಡ್ತಿ. ನಾನು ಹೇಳಿದ ಕಾಲಕ್ಕೆ ಇವನು ತಗೊಂಬ್ಲಲ್ಲ, ಇವ ನೋಡ್ ಪರಿಸ್ಥಿತಿ ಅಂತ ಬಹಳ ಖುದ್ದು ಬಿಡ್ತಿ. ನಮಸ್ಕಾರ ಅನ್ನದಾತರೇ, ಗ್ರಾಮೀಣ ಜನಜೀವನಕ್ಕೆ ಸ್ವಾಗತ ಸುಸ್ವಾಗತ. ನಾನಿವಾಗ ಬಂದಿದ್ದೀನಿ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಕೆಂಚನಗುಡ್ಡ ಗ್ರಾಮಕ್ಕೆ. ಈ ಗ್ರಾಮದಲ್ಲಿ ಒಬ್ಬರು ಶ್ರೀ ಮುಗುಳುಕೋಡ ಯಲ್ಲಲಿಂಗ ಅವರ ಶಶಿ ಮಗ ಮತ್ತು ಅವರ ಪರಮ ಭಕ್ತರಾಗಿರೋರು ಮತ್ತೆ ಅವ್ರ ರೈತ ಕೂಡ ಹೌದು. ಅವರ ಜೀವನ ಚರಿತ್ರೆ ಕೇಳೋಣ ಅಂತ ಬಂದಿದ್ದೀನಿ. ಮತ್ತೆ ಈ ಕೆಂಚನಗುಡ್ಡದಲ್ಲಿ ಚೌಡೇಶ್ವರಿ ದೇವಸ್ಥಾನ ಕೂಡ ನಿರ್ಮಾಣ ಆಗಿರೋದು ಕೂಡ ಅವರಿಂದನೇ. ಅವ್ರ ಬಾಯಿಂದ ಅದು ಹೇಗೆ ನಿರ್ಮಾಣ ಆಯಿತು ಮತ್ತೆ ಅದೇನು ಜೀವನ ಸ್ಟೋರಿಯನ್ನು, ಇದೇ ಅವರು ವಾಸವಾಗಿರುವಂಥ ಜಾಗ. ಮನೆ ಕೂಡ ಕೋಳಿಗಳು ಮತ್ತೆ ಅವೆಲ್ಲ ಸಾಕಿದ್ದಾರೆ ಅಂತ ಅನಿಸುತ್ತೆ. ಕೋಳಿ ಶೆಡ್ ಇರ್ದು ಇಲ್ಲಿ ಇದ್ದಾರೆ. ನಮಸ್ಕಾರ ರೀ, ಆರಾಮ್ರಿ? ಹಾಂ, ಆರಾಮಿದ್ದೀವಿ ಮಾಮ. ನಿಮ್ಮದೇ ಒಂದು ಜೀವನ ಚರಿತ್ರೆ ಮಾಡೋಣ ಅಂತ ಬಂದಿದ್ದೀನಿ. ಹೌದಪ್ಪ. ನೀವು ಏನು ಮೊದಲು ನಮ್ಗೆ ಏನೇನು ಹೇಳ್ತಿದ್ರಿ ಜೀವನದಲ್ಲಿ ನಡೆದಿರೋಂಥ ಘಟನೆಗಳನ್ನ ಈಗ ನಾವು ಮಾತ್ರ ಕೇಳಿಸ್ಕೊಂಡಿದ್ವಿ. ಗ್ರಾಮೀಣ ಜನಜೀವನ ಚಾನಲ್ದಲ್ಲಿ ಪ್ರಸಾರ ಮಾಡೋಣ ಅಂತ ಬಂದಿದ್ವಿ. ಜನಗಳಿಗೆ ಸ್ವಲ್ಪ ತಿಳಿಸಿ. ಒಳ್ಳೇದು, ಮಾಡ್ಬೋದು. ಬರ್ರಿ, ಎಲ್ಲ ಹೇಳ್ತಾರೆ ನಿಮ್ಮ ಬಗ್ಗೆ ಎಲ್ಲಷ್ಟು. ಓಂ ಶಿವ ಸಿದ್ಧ. ಜಯ ಗುರುದೇವ ಗುರುವೇ. ಓಂ ನಮಃ ಶಿವ ಸಿದ್ಧಲಿಂಗ ಮಹಾರಾಜ ಮಹಾರಾಜ. ಜಯ ಗುರುದೇವ ಗುರುವೇ ಪರಮಾತ್ಮ. ಅಬ್ಬಾಜಿ ಮಾಮ, ಅವಾಗಲೇ ಕೋಳಿ ಕಾಳಾಕ ಟೈಮ್ನಾಗ ನಾನೊಂದು ಕೇಳಿದೆ, ಅಪ್ಪವರು ನಿಮಗೆ ಹೆಂಗೆ ಬಂದರು, ಯಾವ್ದು ಅವ್ರು ನಿಮ್ಮ ಜೀವನದಲ್ಲಿ ಯಾವ ಥರ ನಿಮ್ಗೆ ಅವರು ಸಾಥ್ ಕೊಟ್ರು, ಇದಕ್ಕೆಲ್ಲ ಏನು ಕಾರಣ? ಹೌದು, ಕಾರಣ ಇದೆ. ಕಾರಣ ಏನಿದೆಪ್ಪ ಅಂತಂದ್ರೆ ಮಾಡಪ್ಪ, ನಾವೊಂದು 15 ವರ್ಷದ ಹುಡುಗರು ಇರ್ಬೋದು. ಒಂದು 15 ವರ್ಷದ ಹುಡುಗ ಇರ್ಬೋದು. ಅವಾಗ ನಮಗೆ ದೇವ್ರಿನ ಬಗ್ಗೆ, ಗುರುಗಳ ಬಗ್ಗೆ ಮಾಹಿತಿ ಇಲ್ಲ. ಮಾಹಿತಿ ಏನು ಅನ್ನೋದು ನಮಗಿಲ್ಲ ಅವಾಗ. ಅಪ್ಪಾಜಿ ಇವರೆಲ್ಲ ಯಾರು ಇಲ್ಲ, ಗೊತ್ತಿಲ್ಲ ಓಡಿಲ್ಲ, ನಮಗೆ ಗೊತ್ತಿಲ್ಲ ಅಸಾಲು. ಆಮೇಲೆ ಇನ್ನೊಂದು ಗುರುಗಳ ಬಗ್ಗೆ ಸಮೇತ ಅಷ್ಟು ಗುರುಗಳು ಅನ್ನೋ ಬಗ್ಗೆ ಗೊತ್ತಿಲ್ಲ. ಏನಿಲ್ಲ, ಊರಾಗ ದುರ್ಗಮ್ಮನ್ ನೋಡಿದೆ, ಸುಂಕಲಮ್ಮನ್ ನೋಡಿದೆ, ಅವ್ರು ನೋಡಿದೆ, ಎಷ್ಟೇ ದೇವ್ರಂತ ಗೊತ್ತು. ಈ ಗುರುಗಳಾಗಿ ಇದಕ್ಕಾಗಿ ಭೂಮಿ ಮ್ಯಾಗ ಎದಕ್ಕಾಗಿ ಬಂದಿದಾರ, ಅವರು ಏನ್ ಬಂದು ಜನಿಸಿದಾರ ಅಂತ ಅದೆಲ್ಲ ಏನು ಅರ್ಥ ಆಗಿಲ್ಲ ನನಗೆ. ಅವಾಗ ಏನಾಗ್ತತ್ತಪ್ಪ ಅಂತಂದ್ರೆ, ಒಳ್ಳೆ ಬ್ಯಾಸಿಗೆ ದಿನ, ಮನೆಗಳ ಫ್ಯಾನ್ ಇಲ್ಲ, ಕರೆಂಟ್ ಇಲ್ಲ, ಕುದಿಗಾಲ, ಸುಕ್ಕಾಡಿ ಕಾಟ, ಮಲಗ್ತಿದ್ದಿಲ್ಲ. ಕೆಲವು ಕೋಲಾಟ ಆಡ್ತಾರವರು, ಕೆಲವು ಕಬಡ್ಡಿ ಆಡ್ತಾ ಇರೋರು, ಕೆಲವು ಹೆಣ್ಮಕ್ಳು ಪದ ಆಡ್ತಾ ಇರೋರು, ಅವ್ರವ್ರ ನಿದ್ದೆ ಹೊತ್ತು ಬರತಕ್ಕ ಎಷ್ಟು ಚಂದ ಆಗಲೆಲ್ಲ ಕೆಲಸ ಇಲ್ಲ. ರಾತ್ರಿ ಅವ್ರವ್ರ ಪಾಡಿಗೆ ಎಲ್ಲಾರು ಒಂದು ಬಾಜಾರಕ್ಕೆ ಒಂದು ಲೈನ್ನಾಗ ಎಲ್ಲಾರು ಕಲಿಯೋರು ಊರವ್ರು, ಹೌದಲ್ಲ. ಕೆಲವು ಹನುಮಂತರಾಯನ ಗುಡಿ ಹತ್ರ ಭಜನೆ ಮಾಡ್ತಾ ಇರೋರು, ಅನುಭೋಗ ಅವ್ರವ್ರು ತಿಳಿದು ಬಂದಂತವ್ರು ಭಜನೆ ಮಾಡ್ತಾ ಇದ್ರು. ಅವರು ಒಬ್ಬೊಬ್ರು ಒಂದೊಂದು ಉದ್ದೇಶ. ಒಬ್ರು ಕೋಲಾಟ ಆಡಿದ್ರ, ಒಬ್ರು ಕಬಡ್ಡಿ ಆಡಿದ್ರ, ಹೆಣ್ಮಕ್ಳು ಅವ್ರೊಂದು ಮ್ಯಾಚ್ ಕುಂತ್ಕೊಂಡು ಪದ ಆಡಿದ್ರ. ಇವರು ತಿಳಿದಂತವ್ರು ಅನುಭವ ಜ್ಞಾನಿಗಳು, ಸ್ವಲ್ಪ ತಲೆಯಲ್ಲಿ ಭಕ್ತಿ ಭಾವಾಂಕ ಇರ್ತಕ್ಕದಂತವ್ರು ಹೆಣ್ಣುಗೊಂಡು ಭಜನೆ ಮಾಡ್ತಾ ಇದ್ರು. ಭಜನೆ ಮಾಡ್ತಾ ಇರುವಾಗ ನಾವು ಹುಡುಗರು ಕೋಲಾಟ ನೋಡಿದ್ವಿ, ಪದ ಆಡೋದು ನೋಡಿದ್ವಿ, ಕಬಡ್ಡಿ ನೋಡಿದ್ವಿ, ಭಜನೆಗೆ ಬಂದ್ವಿ. ಅದ್ರಾಗ ಒಂದು ಹುಡುಗ, ಅವನು ದೊಡ್ಡನೇನಲ್ಲ, ಒಂದು ತಿಳಿದ ಹುಡುಗ, ಹೌದಲ್ಲ. ಅವನು ಮಗಳು ಕೊಡದ ಯಲ್ಲಲಿಂಗ ಮಹಾರಾಜರ ಮ್ಯಾಗ ಪದ ಆಡ್ತಿದ್ದವ. ಭಜನೆ ಪದ ಆಡ್ತಾ ಇದ್ದ. ಹೆಂಗ ಆಡ್ತಾ ಇದ್ದ ಅವನು? ಕರೆಕ್ಟ್ ಆಡಿದಾನ ಅವನು. ನಮ್ಮ ಭಾವಂಕ ತಪ್ಪು ನಾವು ತಿಳ್ಕೊಂಡ್ರೆ. ಅವಾಗಿನ ಚಿಕ್ಕ ವಯಸ್ಸು ಮುಗಳು ಕೊಡದ ಯಲ್ಲಲಿಂಗ ಮಹಾರಾಜರು ಮುಗಳು ಕೊಡ ಅಂತ ಪದ ಆಡ್ತಾ ಇದ್ದ ನಾವು, ಹೌದಲ್ಲ. ನಮಗೊಂಥರ ಇದಾಯ್ತು, ಇವನ್ ಯಾಕೆ ಮುಗುಳಿ ಅಂತ ಪದ ಆಡ್ತಾನಲ್ಲ, ಬೇರೆ ಪದ ಏನು ಸಿಗ್ಲಿಲ್ಲೇನೋ ಎಂಬ ವಿಚಾರಣೆ ನಾವು ಮಾಡಿದ್ವಿ. ನಾವು ಮಾಡಿದಾಗ ಅವಾಗ ಅವನ್ನೆಲ್ಲ ಆದ್ಮೇಲೆ ಬಂದು ಹೊರಗಡೆಗೆ ಬಂದಾಗ ಅವನಿಗೆ ಬೈದ್ವಿ ನಾವು, ಬೇರೆ ಪದ ಸಿಗ್ಲಲ್ಲ ನಿನಗೆ,
ಅದೇನು ಮುಗುಳಿ ಅಂತ ಆಡ್ತಾ ಇದೀಯಲ್ಲ ಅಂತ ನಾವು ಕೇಳಿದ್ವಿ. ಕೇಳಿದಾಗ ಅವ ಏನಂದ, ಇಲ್ಲಪ್ಪ ಮುಗುಳು ಕೊಡೋದು ಎಲ್ಲಾಲಿಂಗ್ ಮಹಾರಾಜರು ಅಂತಂದೇಳಿ ಬಹಳ ಶಕ್ತಿವಂತರಿದಾರ, ಅವ್ರ ಮ್ಯಾಗ ಭಜನೆ ಪದ ಇದೆ, ನಾವು ಭಜನೆ ಪದ ಆಡಾಕ್ ಹಚ್ಚಿದೀವಿ, ಇದು ಗುರುಗಳದು ಅಂತ ಹೇಳಿದ್ರು. ಹೌದಾ, ಇಂಥ ಗುರುಗಳಿದಾರ ಹಂಗಾದ್ರ ನಮಗ್ ಗೊತ್ತಿಲ್ಲಪ್ಪ ಅಂತ ಅಂದೀವಿ ನಾವು. ಆಯ್ತು, ಅವ್ರ ಪಾಡಿಗೆ ಅವ್ರ ಭಜನೆ ಮಾಡಾಕ್ ಹಚ್ಚಿದ್ರು, ನಮ್ಮ ಪಾಡಿಗೆ ನಾವು ವ್ಯವಸಾಯವೇ ಏನಿದ್ದು ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದು. ಹೊಲ ಮನೆ ಕೆಲಸ ನಮ್ಮದು ನಾವು ಸಾಕ್ಸ್ಕೊಂಡು ಹೋಯ್ತೀವಿ ಅಷ್ಟೇ. ಅವಾಗ ಅಂದ್ರು ಅಷ್ಟು ಪಾಡಿಗೆ ಅಷ್ಟೇ ಬಿಟ್ಬಿಟ್ವಿ ನಾವು. ಒಂದ್ ದಿವಸ ಸಿದ್ದರಾಮಪ್ಪವ್ರು ಬಂದ್ರು ಇಲ್ಲಿ ಕನಿಷ್ನಲ್ಲಿ, ಸೊಪ್ಪಂದಾಗ ಬಂದು ಅಲ್ಲಿಗೆ ಮುಗುಳ್ಕೋಡ್ ಮಠಕ್ಕೆ ಕರ್ಕೊಂಡು ಹೋದ್ರು ನಮ್ಮನ್ನ. ಈಗ ನೀವು ಇವ್ರಿ ಅಂತ ನಿಮ್ಗೆ ಗೊತ್ತಿರ್ಲಿಲ್ಲ? ಇಲ್ಲ, ಗೊತ್ತಿಲ್ಲ ಅಸಲ್. ನಾವು ಸುಮ್ಮನೆ ಏನೋ ಬಂದ್ರು ಹಂಗ ಕರ್ಕೊಂಡ್ರು, ಅವ್ರಿಂದ ನಾವು ಹೋಗ್ಬಿಟ್ಟೆ. ಅವೆಲ್ಲ ಇಂಟರ್ವ್ಯೂ ಮಾಡ್ಕೊಂಡಿಲ್ಲ, ಅವು ಮುಖನೂ ನೋಡಿಲ್ಲ. ಇಲ್ಲ, ಮುಖನ ನೋಡಿಲ್ಲ, ಗುರುಗಳು ಎಲ್ಲೇದಾರ ಅಂತೂ ಗೊತ್ತಿಲ್ಲ. ಅವಾಗ ನಿಮ್ಗೆ ಹೆಂಗ್ ಇವರೇ ಸಿದ್ದರಾಮೇಶ್ವರ ಅಂತ ಹೆಂಗ್ ಕಂಡಿದ್ರ ನಾವು? ಆಮೇಲೆ ಮತ್ತೆ ಗುರುಗಳು ಕರ್ಕೊಂಡು ಹೋದ್ರಲ್ಲ, ಅಲ್ಲಿ ಕರ್ಕೊಂಡು ಹೋದ್ರು. ಒಂದು ದೊಡ್ಡದು ಇದ್ರಂಗ ಶೆಡ್ಡು ಒಂದು, ಅದು ಇದ್ರ ಕೂಡ ಒಗಡಿನ ಕೂಡ ಹಾಕಿರ್ತಕ್ಕಂಥದ್ದು ಒಂದು ಶೆಡ್ಡು, ಒಂದು ಗುಡಿಸಲಿ ಅಂತಾರ. ಗುಡಿಸಲಿ ಅದು ಆಪಿನ ಗುಡಿಸಲಿ. ಗುಡಿಸಲಿ. ಆ ಗುಡಿಸಲಲ್ಲಿ ಗುರುಗಳು ಕರ್ಕೊಂಡು ಹೋದ್ರು ನಮ್ಮನ್ನ. ನಾವು ಇಲ್ಲಿ ಬಿಟ್ಟಿದ್ದು ಯಾವಾಗೋ, ಅಲ್ಲಿ ಹೋಗಿ ಮುಟ್ಟಿದ್ದು ಯಾವಾಗೋ, ನಮಗೆ ಅಷ್ಟು ಕಾಲದಾಗ ಬರ್ಲಿಲ್ಲ. ಸ್ವಪ್ನದಾಗ ಈ ಮಹಾತ್ಮರು ಸಿದ್ದಪ್ಪ ಅವರು, ಶ್ರೀ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ. ಹೌದೌದೌದೌದು, ಹೆಚ್ಚಿಗಾದವ್ರು ಅವರು. ಅವ್ರಂತ ಪುಂಡು ಪುತ್ರ ಇನ್ನ ನಮ್ಮ ಜಗದೊಳಗಡೆಗೆ ನಾವ್ ಎಲ್ಲಿ ಕಾಣಕಲ್ಲ ಅಂತ ನಮ್ಗೆ ಅನ್ಸಕ್ ಹಚ್ಚಿದ್ದೆ. ನಿಜವಾದ ಮಾತು. ಯಲ್ಲಪ್ಪವ್ರಂಗ, ಸಿದ್ದಪ್ಪ ಮಹಾರಾಜರಂಗ, ಪೂಜೆ ಮುರುಘರಾಜೇಂದ್ರ ಮಹಾರಾಜನು ಅಂತ ಗುರುಗಳ ನಾವಿನ್ನ ಈ ಜಲಮದಾಗ ಎಲ್ಲೇನ ಕಾಣ್ತವೋ ಕಾಣಕಲ್ಲ ನಮ್ಗೆ ಅಷ್ಟು ಗೊತ್ತಿಲ್ಲ. ಆದ್ರೆ ಕಾಣಕಲ್ಲ, ಅವರೇ ನಮಗೆ ಗಟ್ಟಿ, ಅವರೇ ಮಹಾತ್ಮರು ನಮ್ಗೆ. ಹೌದಲ್ಲ ಮಳಪ್ಪ? ಕರ್ಕೊಂಡು ಹೋದ್ರು ಅವ್ರು ಅಲ್ಲಿಗೆ. ಕರ್ಕೊಂಡು ಹೋದ್ಮೇಲೆ ಒಬ್ಬ ಹೆಣ್ಮಗಳಿಗೆ ಆಶೀರ್ವಾದ ಮಾಡಿ ಗುರುಗಳು ಹಿಂಗೆ ಎದುರು ಗುರುಗಳು ನಿಂತ್ಕೊಂಡಿದ್ರು. ಹೆಣ್ಮಗಳು ಎದುರುಗಡೆ ನಿಂತಿತ್ತು, ಆಶೀರ್ವಾದ ಮಾಡಕ್ ಹಚ್ಚಿದ್ರು. ಯಾರು ಅಪ್ಪವ್ರ ಆಶೀರ್ವಾದ ಮಾಡಕ್ ಹಚ್ಚಿದ್ರು ಹೆಣ್ಮಗಳಿಗೆ. ನಿಂತೆ ನಮ್ಮನ್ನ ಏನು ಅಂಬ್ಲಿಲ್ಲ ಗುರುಗಳು. ಅವತ್ತಿಗೆ ಅಂಬ್ಲಿಲ್ದಾಗೆ ನಾನೇನ್ ಮಾಡಿಬಿಟ್ಟೆ, ಮಧ್ಯ ನೋಡಕ್ ಸ್ವಲ್ಪ ಗ್ಯಾಪ್ ಇತ್ತು. ನಾನು ಅಪ್ಪವ್ರ ಪಾದ ಹಿಡ್ಕೊಂಡ್ಬಿಟ್ಟೆ ಹೋಗಿ. ಯಾರು? ಸಿದ್ದಪ್ಪ ಮಹಾರಾಜರ ಪಾದ ಹಿಡ್ಕೊಂಡ್ಬಿಟ್ಟೆ ನಾನು. ಸಿದ್ದರಾಮೇಶ್ವರ. ಹೌದೌದೌದು, ಸಿದ್ದರಾಮಪ್ಪವ್ರ ಪಾದ ಹಿಡ್ಕೊಂಡೆ. ಅವತ್ತಿಗೆ ಹಿಡ್ಕೊಂಡು ಹಂಗೆ ಮ್ಯಾಕೆ ಎದ್ದು ನಿಂತ್ಕೊಂಡೆ ಅಪ್ಪನ ಸರಿಗೆ ಹಿಂಗೆ. ಆ ಅಪ್ಪವ್ರು ಏನಂದ್ರು, ಹೆಣ್ಮಗಳಿಗೆ ಹೇಳಿದ್ರು, ನೀನು ಹೋಗಮ್ಮ ಅಂತ ಹಿಂಗೆ ಕೈ ಅಂದ್ರ ಅಪ್ಪವ್ರು. ಆ ಅಮ್ಮ ಹೋಯ್ತು. ಹೋದಾಗ ನಾನು ಅಂದೆ, ಏನಪ್ಪ ನಮ್ಮನ್ನ ಅಲ್ಲಿದ್ದ ಕರ್ಕೊಂಬಂದ್ರಿ, ಆಶೀರ್ವಾದನೂ ಮಾಡಲಿಲ್ಲ ನಮಗೆ. ಆ ಹೆಣ್ಮಗಳಿಗೆ ಆಶೀರ್ವಾದ ಕೊಡಕ್ಕೆ ಹಚ್ಚಿದ್ರಿ, ನಾವು ಸುಮ್ಮನೆ ನಿಂದ್ರಿಸಿದ್ರೆ ಅಲ್ಲಪ್ಪ ನಮ್ಮನ್ನ, ಯಾಕೆ ಅಪ್ಪ ಅಂತ ಕೇಳಿದೀವಿ ನಾವು. ಕೇಳಿದಾಗ ಅಪ್ಪ ಏನಂತು, ಬಾ ನಿಮ್ಗೆ ಆಶೀರ್ವಾದ ಮಾಡ್ತೀವಿ ನಾವು, ನಾನು ಹೋಗಿ ಸ್ನಾನ ಮಾಡಿ ಬರ್ತೀನಿ, ನಮ್ಮ ಗದ್ದಿಗೆ ತಯಾರು ಮಾಡಿ ನೀನು, ಗದ್ದಿಗೆ ತಯಾರು ಮಾಡಿದ ಮೇಲೆ ನಿನಗೆ ಆಶೀರ್ವಾದ ಮಾಡ್ತು ಅಂತ ಅಪ್ಪ ಅಂತ. ನಾವು ಕೇಳಿದ್ವಿ, ಅಪ್ಪ ಎಲ್ಲಿ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ನಮ್ಗೇನು ಗೊತ್ತಿಲ್ಲ ಮತ್ತೆ ಸರ್. ಎಲ್ಲಿ ಮಾಡ್ಬೇಕಪ್ಪ, ಹೆಂಗ್ ಮಾಡ್ಬೇಕಂತ ಕೇಳಿದ್ವಿ. ಎಲ್ಲಿ ಏನಂತ ಕೇಳಬೇಡ, ನಾನು ಸ್ನಾನ ಮಾಡ್ಕೊಂಡು ಬರೋದ್ರೊಳಗೆ ನನ್ನ ಗದ್ದಿಗೆ ತಯಾರಾಗಬೇಕು, ಅದು ನನಗೆ ಇಷ್ಟವಾಗ್ಬೇಕು, ನನಗೆ ಕುಂದ್ರ ಗದ್ದಿಗೆ ಇಷ್ಟವಾಗ್ಬೇಕು. ಇಷ್ಟ ಆಯ್ತಂದ್ರೆ ನಾನು ಮಗ ಅಂತ ಒಪ್ಪಿಗೆಂಬ್ತನು, ಇಲ್ಲದ್ರೆ ನಾನು ಒಪ್ಪಿಗೆಂಬಕ್ಕಲ್ಲ, ನಿಮ್ಗೆ ಆಶೀರ್ವಾದ ಮಾಡಲ್ಲ ನಾವು ಅಂತ ಹೇಳಿ. ನೀವು ತಯಾರು ಮಾಡಿರೋ ಗದ್ದಿಗೆ ಅಪ್ಪಗ ಇಷ್ಟ ಅವಾಗಲ್ಲ ನಿಮ್ಗೆ ಆಶೀರ್ವಾದ ಮಾಡ್ತಾನೆ, ಇಲ್ಲದ್ರೆ ನಾನು ಆಶೀರ್ವಾದ ಮಾಡಲ್ಲ. ಆಯ್ತು ಅಪ್ಪ ಅಷ್ಟಂತೂ ನೆಲಂಗಿ ಹಾಕ್ಕೊಂಡಿತ್ತು, ನೆಲಂಗಿ ಉಚ್ಚಿತ್ತು, ಹೋಯ್ತು ಬಾಯಲ್ಲಿ ಸ್ನಾನಕ್ಕೆ ಹೋಗ್ಬಿಡ್ತೀವಿ. ನಮ್ಗೆ ಯೋಚನೆ ಆಯ್ತು, ಹೆಂಗೆ ಮಾಡ್ಬೇಕು, ಏನು ಇಡ್ಬೇಕು, ಏನಿಲ್ಲ ಏನಂತ ನಮಗೊಂದು ಅರ್ಥ ಆಗಿಲ್ಲ. ಗುರುಗಳು ಬೇರೆ ಹಿಂಗೆ ಅಂದ್ಬಿಟ್ರು ಇವರು, ನಾವೇನು ಮಾಡ್ಬೇಕಾದಿತ್ತಪ್ಪ ಅಂತ ನಿಂತ್ಕೊಂಡು ಯೋಚನೆ ಮಾಡಿ ಯಾಕೆ ಆಗವಲ್ದಾಕ ಮಾಡೋಷ್ಟು ಮಾಡಿಬಿಡೋಣ ಅಂತಂದೇಳಿ ಗದ್ದಿಗೆ ಉಲಿಚೆಬರು, ರುದ್ರಾಕ್ಷಿ, ಕಪಂಡಲ, ಅವು ಏನೇನು ಗುರುಗಳ ಹತ್ರ ಇತ್ತು ಅದೆಲ್ಲ ಹೆಂಗೆ ಇಡ್ಬೇಕು, ಏನು ಇಡ್ಬೇಕು ಅದನ್ನೆಲ್ಲ ಇಟ್ಟು ನಾವು ರೆಡಿ ನಿಂತ್ಕೊಂಡ್ಬಿಟ್ಟಿವಿ. ಹಿಂಗೆ ಸೈಡಿಗೆ ನಿಂತ್ಕೊಂಡ್ಬಿಟ್ಟಿವಿ, ಗಂಗೆ ದಿಕ್ಕಿಗೆ ಹಾಕ್ಬಿಟ್ಟಿವಿ, ಇದಕ್ಕೆ ಹನುಮನ್ ದಿಕ್ಕಿಗೆ ಹಾಕ್ಬಿಟ್ಟಿವಿ. ಗದ್ದಿಗೆ ಹನುಮನ್ ದಿಕ್ಕಿ ಗದ್ದಿಗೆ ಹಾಕಿ ನಾವು ಹಂಗ ಬಗಲ ಸೈಡ್ ನಿಂತ್ಕೊಂಡು ಅಪ್ಪ ಸ್ನಾನ ಮಾಡ್ತಿ. ಸ್ನಾನ ಮಾಡಿ ಅರ್ಲ ಮರ್ಲ ಬಂತು ಮೇಲೆ. ಅಬಾಬಾ ನನಗೆ ಇಷ್ಟವಾದ ಗದ್ದಿ ನೋಡು, ಭಾರಿ ಮಾಡಿದ್ದೀವಿ, ನನಗಿಷ್ಟ ಇದು ಗದ್ದಿಗೆ ಇಷ್ಟ ನನಗೆ ಅಂದ್ರು. ಕುಂತ್ಕೊಂಡ್ರ ಅಪ್ಪ, ಗದ್ದಿ ಮೇಲೆ ಕುತ್ಕೊಂಡ್ಬಿಟ್ರು.
ಕುಂತ್ಕೊಂಡ್ರು ಅವ ನಾವಂದೇವಪ್ಪ ನಿಮ್ಗೆ ಇಷ್ಟ ಅಂತಂತ ಏ ರಮೇಶ ನನಗಿಷ್ಟ ಗದ್ದಿಗಿಷ್ಟ ನನಗೆ ಮತ್ತೆ ಅಪ್ಪ ನೀವು ಒಂದು ಆಶೀರ್ವಾದ ಮಾಡ್ತು ಅಂತಂದ್ರೆ ಅಲ್ಲಿ ಅಪ್ಪ ಮತ್ತೆ ಮಾಡಿ ಅಪ್ಪ ಅಂದ್ವಿ ಆಶೀರ್ವಾದ ಮಾಡೋದ ಬಾ ಇಲ್ಲಿ ಕುತ್ಕೋ ಬಾ ಇಲ್ಲಿ ಕುಂತ್ಕೋ ಬಾ ಅಂದ್ರಪ್ಪ ಅವರು ಇಲ್ಲೇ ಅಪ್ಪ ಬ್ಯಾಡಪ್ಪ ನೀವು ಆಶೀರ್ವಾದ ಮಾಡಿದ್ರೆ ಸಾಕ್ಯಪ್ಪ ನೀವು ಆಶೀರ್ವಾದ ಮಾಡಿದ್ರೆ ಸಾಕಪ್ಪ ಬ್ಯಾಡ್ಯಪ್ಪ ಅಂತಂತಂದ್ವಿ ಇಲ್ಲ ಬಾರೋ ಇಲ್ಲಿ ಬಾ ನನ್ನ ಬಾಗಲ ಕುಂತ್ಕೋ ಬಾ ಎಡಗಡೆ ಬಗಲ ಕುಂದ್ರಿಸ್ಕೊಂಡು ಎಗ್ಗಲಿ ಮ್ಯಾಗ ಕೈ ಹಾಕಿ ನಮ್ಮನ್ನ ಹಿಂಗೆ ಒತ್ತಿಕೊಂಡು ಇಲ್ಲಿ ಎದಿಗೆ ಟಚ್ ಮಾಡಿಕೊಂಡು ಎದಿಗೆ ಒತ್ತಿಕೊಂಡು ಅವಾಗ ರಮೇಶ ಆಶೀರ್ವಾದ ಮಾಡಿದ್ವಿ ನೋಡಪ್ಪ ಅಂದ್ರು ಯಪ್ಪ ನೀವು ಯಾರಂತ ಗೊತ್ತಾಗ್ಲಲ್ಲ ಅಲ್ಲಪ್ಪ ನನಗೆ ಮತ್ತೆ ನೀವೇನಂತ ಹೇಳಲ್ಲ ಅಲ್ಲಪ್ಪ ಅಂದ್ವಿ ನಾವ್ಯಾರಂತ ಗೊತ್ತಾಗ್ಲಲ್ಲ ಅಂದ್ರು ಅಂದಾಗ ಇಲ್ಲಪ್ಪ ನಮಗೆ ಗೊತ್ತಾಗ್ಲಲ್ಲಪ್ಪ ಅಂತಂದ್ವಿ ಸಿದ್ದರಾಮಪ್ಪರೇ ಮಾತಾಡಿದ್ದು ಅಂದಾಗ ಅವಾಗ ಅಂದ್ರು ನೀನು ಅಲ್ಲಿ ಹನುಮಂತರಾಯನ ಗುಡಿ ತಕ ಭಜನೆ ಪದ ಮಾಡಿದಾಗ ಅಂದೆಲ್ಲಪ್ಪ ನೀನು ಮುಗುಳಿ ಅಂತಂದೆಲ್ಲ ಅದೇ ಮುಗುಳು ಕೋಡ್ದು ಎಲ್ಲ ಲಿಂಗನ ಮಗನೇ ನಾನು ಇದು ಮುಗುಳು ಕೋಡ್ದು ಎಲ್ಲ ಲಿಂಗ ಮಹಾರಾಜರದೇ ಇದು ಮಠಪ್ಪ ಹೌದೇನಪ್ಪ ಅಂಕರ ಅಂತ ಹೌದಪ್ಪ ನಾನು ಅವ್ರ ಶಿಷ್ಯ ಸಿದ್ದರಾಮೇಶ್ವರನ ಅಂತ ಒಪ್ಪಿಕೊಂಡ್ರು ಇಲ್ಲಪ್ಪ ನಾನು ಅಂಬ್ತಿದ್ದಿಲ್ಲಪ್ಪ ನನಗೆ ಗೊತ್ತಿಲ್ಲಪ್ಪ ನನಗೆ ಏನಂತ ಅರ್ಥ ಇಲ್ಲಪ್ಪ ಅರ್ಥ ಇಲ್ದ ನಾನು ಕೇಳಿದ್ನಪ್ಪ ಅರ್ಥ ಇದ್ರೆ ನಾನು ಕೇಳ್ತಿದ್ದಿಲ್ಲಪ್ಪ ಅಂದೆ ಇಲ್ಲಪ್ಪ ಆಯ್ತು ನೀನು ಎಲ್ಲೇ ಇರು ಹೇಗೆ ಇರು ರಮೇಶ ನಾನು ಅವಾಗ ಬರ್ತಾ ಇರ್ತೇನೆ ನೋಡಪ್ಪ ನೀನು ನಾನು ಒಪ್ಪಿದ ಮಗಪ್ಪ ಅಂದರು ಹೌದಲ್ಲ 15 ವರ್ಷ ನಾನು ಹೆಂಗೆ ಕಾಲ ಕಳೆದ್ನೋ ನನಗೆ ಗೊತ್ತಿಲ್ಲ ಬೆಳಕಾರದ ಮೇಲೆ ನಾನು ಅವ್ರ ಮಾಡಲಲ್ಲಿ ನಿಂತ್ಕೊಂಡೆ ನಮ್ಮಪ್ಪ ಇಲ್ಲೇ ಇರೋದು ನಮ್ಮಪ್ಪ ಸಿದ್ದರಾಮಪ್ಪನೇ ನಮ್ಮಪ್ಪ ನನ್ನ ಗುರು ಅವರೇ ನನ್ನ ಗುರು ನಾನು ಮುಗುಳು ಕೊಡೋಕೆ ಹೋಗೋಕ್ಕಾಗಲ್ಲ ಮುಗುಳು ಕೂಡ ನೋಡೋಕ್ಕಾಗಲ್ಲ ಮುಗುಳು ಕೂಡ ಕಾಣೋಕ್ಕಾಗಲ್ಲ ನಿಜ ರೂಪದಲ್ಲಿ ಸಿದ್ದಪ್ಪನಾಗಲು ಮುರುಗೇಂದ್ರಪ್ಪ ಅವ್ರನ್ನಾಗಲ್ಲ ನಾನು ನೋಡೋಕ್ಕಾಗಲ್ಲ ಇದೆಲ್ಲ ನಡೆದಿರೋದು ಈಗೆಲ್ಲ ಗದ್ದೆ ಇಪ್ಪಿದೆಲ್ಲ ತಯಾರು ಮಾಡಿದ್ರೆ ಸೊಪ್ಪಂದಾಗಿದೆಲ್ಲ ಸೊಪ್ಪಂದಾಗ ಇವತ್ತಿಗೆ ಕೂಡ ಅವಾಗ ಒಟ್ಟು ಇಲ್ಲ ಮಾಳಪ್ಪ ನಮ್ಮಪ್ಪನ ನಾನು ನೋಡಂತ ಹಣೆ ಬಾರ ನನ್ನ ಅದೃಷ್ಟದಾಗ ಬ್ರಹ್ಮ ಬರೆದು ಕಳಿಸ್ಲಿಲ್ಲ ಮಾಳಪ್ಪ ನಮ್ಮಪ್ಪವ್ರನ್ನ ನೋಡಿ ಸಿದ್ದಪ್ಪ ಮಹಾರಾಜರು ನಮ್ಮಪ್ಪ ಸಿದ್ದರಾಮಪ್ಪನ ನೋಡಿ ನಾನು ಒಂದಿಷ್ಟು ದರ್ಶನ ತಗೊಂಡ್ಬಿಟ್ಟಿದ್ರೆ ನಾನು ಇನ್ನೂ ಎಂಥ ಕುಪೇಂದ್ರ ಆತಿದ್ದೋ ಗೊತ್ತಿಲ್ಲ ನಾನು ಏನಪ್ಪ ಆದ್ರೂ ನಮ್ಮಪ್ಪ ಇವತ್ತು ನಮ್ಮೆಲ್ಲರ ಕೊಂಡು ಮರೆಯಾಗಿದಾನಲ್ಲ ಮಾಳಪ್ಪ ನಮ್ಮಪ್ಪ ಎಲ್ಲಿ ಹೋಗಿಲ್ಲ ನೋಡಿ ಸಿದ್ದಪ್ಪ ಮಹಾರಾಜ ನಮ್ಮಪ್ಪ ಇಲ್ಲೇ ಇದೆ ನೋಡಿ ಅವ್ರು ಕೊಟ್ಟು ಬುದ್ಧಿ ಅವ್ರು ಕೊಟ್ಟು ಸ್ಥಾನ ಅವ್ರು ಕೊಟ್ಟು ಊಟ ಅವ್ರು ಕೊಟ್ಟು ರಕ್ತ ಎಲ್ಲ ಅವ್ರದೇ ನೋಡಿ ಅವ್ರ ಆಶೀರ್ವಾದ ಅಂತ ಹೌದು ಭಗವಂತ ನಮ್ಮಲ್ಲಿದೆ ನಾ ಶಾಶ್ವತ ನಮ್ಮಪ್ಪ ಇಲ್ಲಿದೆ ನಮ್ಮಪ್ಪ ಸಿದ್ದಪ್ಪ ಮಹಾರಾಜ ಇಲ್ಲೇ ಇದೇನಂತ ಲೆಕ್ಕ ನೋಡಿ ಈಗ ಅವ್ರ ರೂಪದಲ್ಲಿ ಅಪ್ಪ ಮುರುಗೇಂದ್ರಪ್ಪ ನಾವು ಇವತ್ತು ಅನ್ಕಂತ ಇರೋದು ಒಂದು ಗುಟುಗು ನೀರು ಕುಡಿಬೇಕಂದ್ರೆ ನಮ್ಮಪ್ಪ ಕಾರಣ ಅಂತ ನಾವು ತಿಳಿದಿದ್ವಿ ಸಿದ್ದಪ್ಪ ಮಹಾರಾಜರ ಕಾರಣ ಅಂತ ತಿಳಿದಿದ್ವಿ ನಮ್ಮಪ್ಪ ಅಷ್ಟು ಮಾತಾಡಿ ಅಷ್ಟೇ ಹೇಳಿ ಬಿಡ್ಲಲ್ಲ ನಮ್ಮ ಜೀವಕ್ಕೆ ಕಾರಣ ಆದ್ರು ಗುರುಗಳು ಹೆಂಗ್ ಕಾರಣ ಆದ್ರು ಮುಂದೆ ಬರ್ತಕ್ಕದ್ದು ಸೂಕ್ಷ್ಮ ಹೇಳ್ತದ ರಮೇಶ ಹಿಂಗ್ ಬರುತ್ತೆ ಇಂಥ ತಿಕ್ಕಾಟ ಬರುತ್ತೆ ಹಿಂಗೆಲ್ಲ ಆಗತ್ತೆ ಸ್ವಲ್ಪ ಕಮ್ಮಿ ಆಗುತ್ತೆ ಸಿದ್ದರಾಮಪ್ಪರ ಮಗ ಅಂದ್ರೆ ನೀನು ಹೆಂಗಿರ್ಬೇಕು ಗೊತ್ತಾ ರಮೇಶ ನೀನು ಏನು ಬೇಡೋ ರಮೇಶ ನಾವು ಕೊಡ್ತೀವಿ ನಿನಗೆ ನಾವು ಬೇಡು ರಮೇಶ ಏನು ಬೇಡ್ತಿ ಹೇಳು ಮಟ್ಟಗ ನಂಬರ್ ತಗಂತೀಯ ಯಾವತ್ತು ತಗಂತೀಯ ಏನು ಹೇಳ ರಮೇಶ ಮುಂದೆ ಕುಂದು ಬರ್ತಾ ನಿನಗೆ ಕಷ್ಟ ಬರ್ತಂತ ನಮ್ಮಪ್ಪ ಮುಂದಿರ್ಲಿಕ್ಕೆ ಹೇಳಿತ್ತು ನಾವು ಒಂದು ಕೆಲವು ಸಲಕ್ಕೆ ಒಪ್ಪಿಕೊಂಡಿವು ಆಯ್ತು ಬಿಡು ಅಪ್ಪ ಏನು ಕೊಟ್ಟಿದ್ದು ತಗೊಂಬಿಡೋಣ ಅಂತ ಒಪ್ಪಿಕೊಂಡಿವಿ ಕೆಲವು ಸಲಕ್ಕೆ ನಮ್ಮ ಮನಸ್ಸು ಒಪ್ಪಲಿಲ್ಲ ಯಾಕಂತ ಹೋಗಿ ಕೇಳೋ ಮಾಳಪ್ಪ ನಮ್ಗೆ ಏನೋ ಹೆಂಗೋ ಗೊತ್ತಿಲ್ಲ ಸಿದ್ದರಾಮಪ್ಪರು ಅಂತ ನುಡಿ ನಮ್ಮ ಬಾಯಿ ಒಳಗಡೆಗೆ ನಮ್ಮ ದೇಹದೊಳಗಡೆಗೆ ತಗಲ್ತಂದ್ರೆ ಅಷ್ಟು ಸಂಪೂರ್ಣ ನಮ್ಮ ದೇಹ ಅದನ್ನೇ ಒಂದು ಸಿರಿ ಹೌದು ಇವತ್ತು ನಾನು ಅಪ್ಪ ಎದುರುಗಡೆ ಇದೆ ಸಿದ್ದಪ್ಪ ಮಹಾರಾಜರು ಎದುರುಗಡೆ ಇದೆ ಸುಳ್ಳಾಡ ಮಾತಲ್ಲ ಸಿದ್ದಪ್ಪ ಮಹಾರಾಜರು ನೆನೆಸ್ಕೊಂಡ್ರೆ ಹಂಗೆ ಸ್ವಲ್ಪ ಎತ್ತಿ ಕುಣ್ಲೇನಪ್ಪ ಅಂಬಷ್ಟು ಮಟ್ಟಿಗೆ ನಮಗೆ ಆತ್ಮ ಖುಷಿ ಹೌದಲ್ಲ ಅವತ್ತು ಬಂದಿದ್ದು ಗುರುಗಳು ಇವತ್ತಿನವರೆಗೆ ಅವ್ರನ್ನ ಬಿಟ್ಟು ನಾವು ಬೇರೆ ಯಾರನ್ನ ಪೂಜಿಸಕ್ಕೆ ಸಾಧ್ಯ ಇಲ್ಲ ಮಾಡಕ್ಕೆ ಸಾಧ್ಯ ಇಲ್ಲ ಹೌದಲ್ಲ ನಮ್ಮಪ್ಪ 1 ಸಾಲ ಅಲ್ಲ 2 ಸಾಲ ಮಟ್ಟ ನಂಬರ್ ಕೊಡ್ತೀವಿ ಒಂದೊಂದು ಸಾಲ ಕೊಟ್ಟರೆ 3 ಸಾಲ ಕೊಡ್ತೀವಿ ನಾವು ಆಡ್ಲಿಲ್ಲ ಹೌದಲ್ಲ ಆಸೆ ಬೀಳಲ್ಲ ಇನ್ನ ಚಲೋ ಇದ್ದಾಗ ಹೇಳಿತ್ತು ನಮ್ಮಪ್ಪ ಇಂಥ ಟೈಮಿಗೆ ಹಿಂಗೆ ಕಷ್ಟ ಬರ್ತ ನೋಡಿ ನಿನಗೆ ಅವಾಗ ಹೇಳ್ರಿ ಏನ್ ಬೇಡ್ತಿ ಬೇಡು ನೀನು ಏನ್ ಮಾಡ್ತಿ ಮಾಡು ನೀನು ಏನೇ ಹೇಳಿದ್ರು ಬಂದು ಒಟ್ಟು ಸಪುಂದಾಗ ಹೇಳಿ ಹೌದು ನಾನು ನಿಜ ರೂಪದಲ್ಲಿ ಮಗಳು ಕೂಡ ಎಕಡಿಗಿದೆಯೋ ನಮಗೆ ಗೊತ್ತೇ ಇಲ್ಲ ಆ ಸಾಲ ಅದ್ರದ್ದು ನಮ್ಮಪ್ಪ ದೊಡ್ಡಪ್ಪ ಬಂದು ಅಷ್ಟೊಂದು ಮಾಡಿಕೊಟ್ಟು ಇದು ಮಾಡಿದ್ನಲ್ಲ
ಅಷ್ಟೊಂದು ಆದಮೇಲೆ ಅವಾಗ ನಾವೇನು ತಗೊಂಬಲ್ಲ. ಆಯಿತು ಅಪ್ಪ ಅಂದಂಗೆ ದಿನಕ್ಕೆ ಸ್ವಲ್ಪ ಕಷ್ಟ ಕಾರಣ ಅದು. ಅಷ್ಟರೊಳಗೆ ನಮ್ಮ ಮದುವೆನೂ ಆಯಿತು, ನನಗೊಂದೆರಡು ಮಕ್ಕಳು ಆಯಿತು, ಹೆಣ್ಮಕ್ಳಿಗೆ ಹುಷಾರಿಲ್ದಂಗೂ ಆಯಿತು. ಆದ್ರೂ ನನ್ನ ಗುರು ನಮಗೆ ಅವತ್ತು ಫೋಟೋ ಪೂಜಿಸಕ್ಕೆ ಫೋಟೋನೂ ಇಲ್ಲ ಮಾಡಪ್ಪ, ಅಪ್ಪನ ಫೋಟೋನೇ ಇಲ್ಲ. ಆಮೇಲೆ ನಮಗೆ ಇವು ಕ್ಯಾಶೆಟ್ ಬಂದು ನೋಡು. ಹೌದೌದು, ರೀಲ್ ಕ್ಯಾಶೆಟ್ ಬಂದು ನೋಡು. ಅದು ಮುಗುಳು ಕೊಡೋದು ಗುರುಗಳು, ಅವ್ರ ಹೆಸರು ಹೇಳಕ್ ಸಾಧ್ಯ ಇಲ್ಲ ನಮಗೆ. ಇವ್ರು ಯಲ್ಲಾಲಿಂಗ ಮಹಾರಾಜ ಅಂತ ಹೇಳಾಕಿಲ್ಲ, ಅವ್ರು ಸಿದ್ದರಾಮಪ್ಪರ ಅಂತ ಹೇಳಾಕಿಲ್ಲ, ಅವ್ರು ಸಿದ್ಧಲಿಂಗ ಮಹಾರಾಜರ ಅಂತ ಹೇಳಾಕಿಲ್ಲ. ನಾವು ಸಿದ್ಧಲಿಂಗ ಮಹಾರಾಜರನ್ನ ಶಿಷ್ಯನ ಅನ್ಕೊಂಡಿದೀವಿ, ಯಲ್ಲಾಲಿಂಗ ಮಹಾರಾಜರನ್ನ ಗುರುವನ್ನ ಅನ್ಕೊಂಡಿದೀವಿ. ಹೆಂಗ ಅನ್ಕೊಂಡಿದೀವಿ? ಸಿದ್ಧಲಿಂಗ ಮಹಾರಾಜರು ಕರ್ಗದೇವ್ ಗಡ್ಡ, ಯಲ್ಲಾಲಿಂಗ ಮಹಾರಾಜರು ಕಪ್ಪದೇವ. ಹೌದಲ್ಲ, ಇವ್ರು ಶಿಷ್ಯನ ಅಂತ ಹಂಗೋಗ್ಬಿಟ್ಟಿದೆ ನಮಗೆ ಕಾಲ. ಅವಾಗ ಅಪ್ಪ ತಿಳಿದಾಗ ಬಂದ್ಬಿಡೋರು. ನಮ್ಮ ಮದುವೆ ಆದ್ರೂ ಮದುವೆ ಆದ್ಮೇಲೆ ಆದ್ರೂ ಸಮೇತ ನಮ್ಮಪ್ಪ ಸಿದ್ದರಾಮಪ್ಪ ತಿಳಿದಾಗ ಬರೋದು, ನಮ್ಮ ಕೂಡ ಮಾತಾಡೋದು, ನಮ್ಮನ್ನೆಲ್ಲೋ ಕರ್ಕೊಂಡು ಹೋಗೋದು, ತಿರುಗಾಡ್ದಂಗೆ ಆಗೋದು, ನಮಗೆ ಅಬಾಸುಬ ಹೇಳೋದು, ನಮಗೆ ಧೈರ್ಯ ತುಂಬೋದು. ನಮ್ಮಪ್ಪ ಈ ಥರ ನಡ್ಸ್ಕೊಂಡು ಹೋಯ್ತಿ. ನಡ್ಸ್ಕೊಂಡು ಹೋದ್ಮ್ಯಾಗ ನಮ್ಮಪ್ಪ ಏನು ನಾವೇನು ಹಂಗೆ ಆಗ್ಬಿಡ್ತಿ. ನಮ್ಮ ಜೀವನ ಅದೇನೇ ಆಗಿಬಿಡ್ತಿ. ಇವತ್ತಿಗಾದ್ರೂ ಮಾಡೋ ನಮ್ಮಪ್ಪನೇ ಸಿದ್ದಪ್ಪ ಮಹಾರಾಜನೇ ನಮಗೆ. ಅವರೇನೆ ನಮ್ಮ ದೇವರು, ನಮ್ಮ ಮನೆ ದೇವರು. ಅವರೇ ನಮ್ಮ ಪ್ರಪಂಚ. ಅವ್ರು ಬಿಟ್ಟು ನಮ್ಮ ಪ್ರಪಂಚ ಬೇರೆ ಏನಿಲ್ಲ. ಆಯ್ತು ಮಾಳಪ್ಪಂಗ ಕಾಲ ಕಳ್ಕಂತ ಬಂದಿವಿ. ಸ್ವಲ್ಪ ಭಾರ ಹೆಚ್ಚಾಯ್ತು, ಸಾಲ ಸಂಬಂಧ ಅದು ಇದು. ಯಾಕಂತ ಮೊದಲೇ ಹೇಳಿತ್ತು ನಮ್ಮಪ್ಪ, ಮುಂದೆ ಕಷ್ಟ ಬರ್ತದ ನೋಡು, ಯೋಚನೆ ಮಾಡು, ನಿನಗೇನು ಬೇಕು ಬೇಡು ಅಂತ ಹೇಳಿತ್ತು. ನಾವು ಬೇಡ ಅಂತ ಹೇಳಿದ್ವಿ. ಯಾಕೆ ಬೇಡ ಅಂತ ಹೇಳಿದ್ವಿ ಅಂತಂದ್ರಪ್ಪ, ಮುಂದೆ ಭಕ್ತರನ್ನ ಸಲುಬೇಕಪ್ಪ. ಇವಾಗ ನೀನು ಕೊಟ್ಬಿಟ್ರಿಗೇನಾಗಿ ಸಕ್ಕು ಬಂದ್ಬಿಡ್ತೇಪ್ಪ ನಮಗೆ. ನಾವು ಭಕ್ತರನ್ನ ಹೆಂಗಪ್ಪ ಸಲುವುದು ಹೇಳಪ್ಪ. ಯಪ್ಪ ಇವಾಗೇನು ಬೇಡ, ಇವು ನಿಂದಿರ್ತಾವಲ್ಲಪ್ಪ, ಮೊಣಕಾಲು ನಿಂದಿರ್ತಾವಲ್ಲಪ್ಪ. ಅವಾಗ ಜನ್ಮ ಕೊಟ್ಟು ಮಕ್ಕಳ ತಕ ₹1 ನಾವು ಕೇಳಬಾರ್ದಪ್ಪ ಸಾಲು. ಅವತ್ತು ನಮ್ಗೊಂದು ತುತ್ತು ಅನ್ನ ಕೊಟ್ಟು ಅಷ್ಟೇ, ಒಂದು ತುತ್ತು ಅನ್ನಷ್ಟು ಕೊಡಪ್ಪ ಅಷ್ಟೇ. ಅದ್ರ ಮೇಲೆ ನನಗೆ ಸಂಪತ್ತು, ಸಡಗರ, ಬೆಳ್ಳಿ, ಬಂಗಾರ ನನಗೇನು ಬೇಕಾಗಿಲ್ಲಪ್ಪ, ನನಗೇನು ಬೇಡಪ್ಪ. ಆಯ್ತು ಅಂದ್ರಪ್ಪ ಅವರು. ದುಡ್ಕೊಂಡಂತೂ ನನಗೆ ಸಂಪಾದನೆ ಬೇಡ ಅಂತ ನಾವು ಹೇಳಿದ್ವಿ. ಹೇಳಿದ ಕಾಲಕ್ಕೆ ಆಯ್ತು ಅಂತಂತಂದ್ರು. ಕೊನೆಗಾಲ ಆಗ್ಲೇ ತುಂಬಾ ಕಷ್ಟ ಬಂದುಬಿಡ್ತಿ. ಭಾಳ ಹೆಚ್ಚು ಕಮ್ಮಿ ಒಂತಲ್ಲೆಲ್ಲ 100 ತಲೆ ಸಾಲ ಮಾಡಿದ್ರೆ ಅವ್ರು 100 ಜನ ಮನೆ ತಿರುಗಿದಂಗಲ್ಲ ಭಾಳ ಕಷ್ಟ ಆಯ್ತು. ಯಾಕಂತ ಕೇಳೋ ಗುರುಗಳಿಗೆ ಅನ್ನಕ್ಕೂ ನಾವಿಲ್ಲ, ತಗ ಅಂತ ಹೇಳಿದಾರ, ಕೇಳಕ್ಕೂ ಇಲ್ಲ. ಅಷ್ಟೇ ದ್ರೇಹ ಯಪ್ಪ ಅಷ್ಟೇ ಅಂದು ಹೋಗುತ್ತೆ. ಆದ್ರೆ ನನ್ನಪ್ಪ ಬಹಳ ಖುದ್ದು ಬಿಡ್ತಿ ಜೀವ, ನಮ್ಮ ಅಪ್ಪಂದೇ ಖುದ್ದು ಬಿಡ್ತಿ. ನಾನು ಹೇಳಿದ ಕಾಲಕ್ಕೆ ಇವನು ತಗೊಂಬ್ಲಲ್ಲ, ಇವ ನೋಡ್ ಪರಿಸ್ಥಿತಿ ಅಂತ ಬಹಳ ಖುದ್ದು ಬಿಡ್ತಿ. ನಮ್ಮಪ್ಪನ ಜೀವ ಖುದ್ದು ಬಿಡ್ತಿ, ಸಿದ್ದರಾಮಪ್ಪನ ಜೀವ ಖುದ್ದು ಬಿಡ್ತಿ. ಖುದ್ದು ತಕ್ಷಣಕ್ಕೆ ಅವಾಗ ಏನಾಯ್ತು, ಕೊನೆ ದಿವಸ ನಮ್ಮಪ್ಪ ಸಮೇತ ಇನ್ನೊಂದು 15 ದಿವಸದಾಗ ಲಿಂಗದೊಳಗೆ ಆಗ್ತಾನೆ. ಅವ್ರಿಗೆ ವಯಸ್ಸಿದೆ ಇಲ್ಲ ವಯಸ್ಸು ಬಾಗಿದೆ, ಏನಾಗಿದೆ ಅಂತ ನಮ್ಗೇನು ಗೊತ್ತಿಲ್ಲ. ನಿಮ್ಗೆ ಒಟ್ಟು ಅದೆಲ್ಲ ಏನು ಗೊತ್ತಿಲ್ಲ ಮಾಡಪ್ಪ ಸಾಲು, ನಮ್ಗೆ ಅದೆಲ್ಲ ಏನು ಗೊತ್ತಿಲ್ಲ. ಒಟ್ಟು ಭಕ್ತಿ ನಡ್ಕೊಂಡು ಹೊಂಟದ. ಅವ್ರು ಯಾವ ವಯಸ್ಸಿನಾಗ ಅಂಬೋದನ್ನು ಗೊತ್ತಿಲ್ಲ, ಅವ್ರು ಏನು ಹೆಂಗಿದಾರಂತೂ ಗೊತ್ತಿಲ್ಲ. ಯಾವ ದಿಕ್ಕಿಗೆ ಐತೆ ಮಗಳು ಕೂಡ ಯಾಕಡೆಗೆ ಇದೆ ಅಂತೂ ಅರ್ಥ ಆಗಿಲ್ಲ ಸಾಲು. ಮನ್ಯಾಗೆಲ್ಲ ಅವ್ರದೇ ಧ್ಯಾನ, ಅವ್ರದೇ ಇದು, ಅವ್ರದೇ ಎಲ್ಲವದು, ಅವರೇ ಸ್ವರೂಪ. ಹೌದಲ್ಲ, ಒಂದೊಂದು ತುತ್ತಿಗರು ಸಿದ್ದರಾಮಪ್ಪ. ಹೌದಲ್ಲ, ಮುಂದೆ ಏನಾಯ್ತು? ಅವಾಗ ತಿರುಗಿ ಒಂದ್ ದಿವಸ ಅಪ್ಪ ಬಂದಿತ್ತು, ಯಾರು ಸಿದ್ದರಾಮಪ್ಪಾಜಿ ಬಂದಿತ್ತು. ಬಂದು ಒಂದು ಕೆಬ್ಬಣ ಕುರ್ಜಿ, ಅವಾಗ ಪ್ಲಾಸ್ಟಿಕ್ ಕುರ್ಜಿಗಳು ಇಲ್ಲ. ಅಪ್ಪ ಅವತ್ತು ಕೆಬ್ಬಣ ಕುರ್ಜಿ ಹಾಕೊಂಡು ಕುಂತಿದ್ದು ಇವತ್ತಿಗೆ ನನ್ನ ಕಣ್ಣಾಗ ಹೊಳಿತಾ ಇದೆ. ಸಪನ್ದಾಗೆ ಹೌದು ಸಪನ್ದಾಗ ರಿಯಲ್ ಆಗಿ ನಮ್ಮ ಅಪ್ಪನ ನೋಡೋ ಶಕ್ತಿ ಭಾಗ್ಯ ನನಗೆ ಸಿಕ್ಕಿಲ್ಲ. ಮತ್ತೆ ನಮ್ಮಪ್ಪ ಮುಂದೆ ಬರ್ತೈತೆ, ಅವಾಗ ಏನನ್ನು ನನಗೆ ನೋಡೋ ಭಾಗ್ಯ ಸಿಗುತ್ತೋ ಹೆಂಗೆ ಮಾಡ್ತತೋ ಗೊತ್ತಿಲ್ಲ, ಅದು ಒಂದು ವಿಶೇಷ. ಆಮೇಲೆ ಒಂದು ಕೆಬ್ಬಣ ಕುರ್ಜಿ ಹಾಕ್ಯಂಡು ಅಪ್ಪ ಕುಂತಿತ್ತು. ಒಂದು 10-20 ಹೆಣ್ಮಕ್ಳು ಕುಂತಿದ್ರು ಸುತ್ತಾನ ಕಡೆ. ಅಷ್ಟ್ರೊಳಗೆ ಅವ್ರು ಕೇಳಿದ್ರಂತೆ, ಅವರು ಏನಪ್ಪ ಯಾಕೆ ಇಲ್ಲಿಗೆ ಬಂದಿ, ಎಲ್ಲ ದೂರ ಬಾರ ಬಂದಿ ಅಲ್ಲಪ್ಪ ಅಂದಿದ್ರಂತೆ. ಅಪ್ಪ ಏನಂತ ಅಂದಿತ್ತಂತೆ, ನನ್ನ ಮಗ ಇದೇನವ ಅದಕ್ಕೆ ಬಂದಿದ್ದೆ ನಾನು ಅಂದಿತ್ತಂತೆ. ಅವ ತಿರ್ಗಿ ಆಯ್ತಂದ. ಅವ್ರ ಪಾಪ ಮಾತಾಡಿಕಂತ ಸುಮ್ಮನೆ ಕುಂತ್ಕೊಂಡಿದ್ದಾರ. ಅವ್ರು ನಾವು ಬಂದಿವಿ ಆ ಕಡೆ ಲಾಶಿ ನೋಡಿದೆ. ನಮ್ಮಪ್ಪ ಬಂದತ್ತಂತ ನಮ್ಮಪ್ಪ ಬಂದತ್ತ ಅನ್ಕೊಂಡು ದಬ್ಬ ಸೀದಾ ಅಲ್ಲಿಗೆ ಬಂದೆ. ಅಪ್ಪ ಅಂತು, ಯವ್ವ ನೀವಂದ್ರಲ್ಲ ಯಾರಿದಾರಪ್ಪ, ಯಾಕೆ ಬಂದು ಯಾರಿದಾರಪ್ಪ, ಯಾಕೆ ಬಂದು ಅಂದಲ್ಲವ. ನಮ್ಮಪ್ಪ ನೋಡಾಗ
ನನ್ನ ಮಗ ಅಲ್ಲಿ ಬರ್ತು ನೋಡಿ, ನನ್ನ ಮಗಗ ಬಂತು ನೋಡ್ಗ, ಇದೇ ಮಗನ ಇಚ್ಚಿಗೆಲ್ಲ ಬಂದು ನೋಡ್ಯವ, ನಾನು ಇವನ ಇಚ್ಚಿಗೆಲ್ಲ ಬಂದೆ ಅಂದ. ಹಂಗ ನಾನು ಪಾದಕ್ಕೆ ಬಿದ್ದೆ. ಈ ಕಡೆಗೆ ಬಾ, ಇಲ್ಲಿ ಬಾ ಅಂತ ನಿಂದ್ರಿಸ್ಕೊಂಡ. ಹೆಂಗದೀಪ, ಆರಾಮದಿಯ? ಹ್ಞೂ ಯಪ್ಪ ಆರಾಮದೇನೆ. ಎಲ್ಲಿಗೆ ಹೋಗಿದ್ದೆ? ಎಲ್ಲೋ ನಾನೊಂದು ಕೆಲಸ ಇದ್ದಿದ್ದು ಹೇಳಿದೆಪ್ಪ, ಹಿಂಗೆ ಹೋಗಿದ್ದೆ ಅಂತಂದೆ. ಈ ಕೈಯಲ್ಲಿ ನಮ್ಮ ಕೈ ಹಿಡ್ಕೊಂಡಿದ್ರು, ಅಪ್ಪ ಬಲಗೈಯಲ್ಲಿ ನಮ್ಮದು ಈ ಕೈ ಹಿಡ್ಕೊಂಡಿದ್ರು, ಈ ಕೈ ಹಿಡ್ಕೊಂಡಿದ್ರು. ಇದೇ ಮಕ್ಕಕ್ಕೆ ಕುಂತಿತ್ತು ನಮ್ಮಪ್ಪ, ಇದೇ ಮಕ್ಕಕ್ಕೆ ನಮ್ಮಪ್ಪ ಕುಂತಿತ್ತು, ಈ ಕೈ ಹಿಡ್ಕೊಂಡಿತ್ತು. ಈ ಕೈ ಹಿಡ್ಕೊಂಡಾಗ ಅವಾಗ ನಾನಂದೆಪ್ಪ ಅಂದೆ. ಯಾಕಪ್ಪ ಅಂತ. ನನಗೆ ಎಲ್ಲ ಓದು ಸಾಕ್ಯಪ್ಪ, ನಾನು ನಿನ್ನಿಂದ ಬಂದು ಬಿಡ್ತನು ಅಂದೆ. ನಾನು ಹೇಳಿದ್ನಪ್ಪ ನಿನಗೆ ಅವಾಗಲೇ, ನೋಡು ಭಾಳ ಕಷ್ಟ ಬರ್ತಾ ರಮೇಶ ತಗ ಅಂತ ನಾನು ಹೇಳಿದೆ. ನಾನು ಹೇಳಿದ್ರೆ ನನ್ನ ಮಾತು ಕೇಳ್ತೀಯ ನೀನು? ನನ್ನ ಮಾತು ಕೇಳಲ್ಲ ನೀನು. ಬೇಡ 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 ಅಂತ. ಇಲ್ಲಪ್ಪ ಇವಾಗ ನೀನು ಕೂಡ ನಾನು ಬಂದುಬಿಡ್ತೀನಪ್ಪ, ನನಗೆ ಸಾಕಾಗಿದೆಯಪ್ಪ ಈ ಪ್ರಪಂಚ ಒಲ್ಲೆಯಪ್ಪ, ನಾನು ಬಂದುಬಿಡ್ತೀನಿ ಅಂದೆ. ಬೇಡಪ್ಪ ಇವಾಗ ಬರಬಾರ್ದು. ಹೆಂಡ್ತಿ ಸಣ್ಣ ಹಾಕಿದ್ದಾಳೆ, ಮಕ್ಕಳು ಸಣ್ಣ ಓದ್ಯಾವ, ಹೌದಲ್ಲ? ಇವಾಗ ನನ್ನ ಹಿಂದೆ ಬಂದ್ರೆ ರಮೇಶ ಅವು ಗಿಡಗಿಡಕ್ಕಂದು ಕಣ್ಣೀರು ಹಾಕ್ತಾವ ರಮೇಶ. ನಿನಗೆ ಭಕ್ತಿ ಇರ್ಬೋದು, ಅವ್ರಿಗೆ ಇರ್ಬೇಕಲ್ಲ. ಹೌದು. ಯಾರೋ ಬಂದು ಸಾಧು ಬಂದು ನನ್ನ ಗಂಡನ ಕರ್ಕೊಂಡು ಹೋಗ್ಬಿಟ್ಟ ಅಂತ ಆಯಮ್ಮ ಗಿಡಕ್ಕೊಂದು ಕಣ್ಣೀರು ಹಾಕಲ್ಲ. ಪರದೇಶ ಮಕ್ಕಳಾಗಿ ಬೆಳಿತಾವ ರಮೇಶ. ಇವಾಗ ಬೇಡ, ನಾನು ಆಗಲೇ ಸದ್ಯ ಹೊಂಟಿದ್ದೀನಿ. ಇವಾಗ ನಾನು ಬರ್ತೀನಿ, ಮತ್ತೆ ಬಂದ್ಮೇಲೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಯಪ್ಪ ಎಲ್ಲಿಗೆ ಹೊಂಟೀನಿ ಏನಂದೆ ನಾನು? ಬಳ್ಳಾರಿಗಡ್ಡಿಗೆ ಹೊಂಟೀನಿ ನಾನು, ಬಳ್ಳಾರಿಗಡ್ಡಿಗೆ ಹೊಂಟೀನಿ. ಮತ್ತು ಬಳ್ಳಾರಿಗೆ ಹೊಡೆದ್ರು ಯಾವಾಗ ಬರ್ತೀಯಪ್ಪ ನೀನು? 18 ವರ್ಷದ ಮೇಲೆ, 18 ವರ್ಷದ ಮ್ಯಾಗ ಬರ್ತೀನಿ. 18 ವರ್ಷದ ಮ್ಯಾಗ ಬಂದು ನಾನು ಕರ್ಕೊಂಡು ಹೋಗ್ತೀನಿ. ಅಲ್ಲಪ್ಪ ಇಲ್ಲಿ ಹೋಗಿ ಬರೋಕೆ 18 ವರ್ಷ ಬೇಕಾ ಅಂದೆ. ಹೌದು 18 ವರ್ಷ ಆಗ್ತಾ, 18 ವರ್ಷದ ಮೇಲೆ ನಾನು ಬರ್ತೀನಿ, ಬಂದು ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ನಾನು. ಅಲ್ಲಿ ತನಕ ಪ್ರಪಂಚ ಮಾಡು, ಎಂಟ್ರು ಮಕ್ಕಳು ಕೂಡ ಪ್ರಪಂಚ ಮಾಡು. ನೀನು ಎಲ್ಲಿದ್ದರೂ ನಾನು ಇರ್ತೀನಿ, ನೀನು ಯಾಕೆ ಭಯ ಪಡಿತೀವಿ? ನಾನಿಲ್ಲದ ಭಯ ಪಡಿ, ನಾನಿದ್ದು ನೀನು ಭಯ ಪಡಿಬೇಡ. ಆರಾಮಿರು, ಬೇಸಿರು, ಆಯ್ತು. ನೀನು ಎಲ್ಲೇ ಹೋಗ್ತಂತೀಯಲ್ಲ, ಎಲ್ಲೇ ಹೋಗಿ ನಾನು ಅಲ್ಲಿ ಇರ್ತೀನಿ ನಾನು ಅಂತ ಅಪ್ಪ ಹೇಳಿ ಪಯಣ ಮಾಡಿಬಿಡುತ್ತೆ. ಅಪ್ಪ ಒಂದು 15 ದಿವಸ ಆಗಿರ್ಬೋದು ಅಪ್ಪ ಬಂದು. ನಿಮ್ಮ ಸ್ವಪ್ನ ಬಂದು ಹೇಳಿದ್ದು 15 ದಿವಸ ಆಗಿರ್ಬೋದು, 15 ದಿವಸ ಆಗಿರ್ಬೋದು. ನಾವು ಊರ್ಲಾಸೆ ಸುರಗುಪ್ಪಿಗೆ ಹೊಂಟಿದ್ದೀವಿ ನಾವು. ಒಂದು ಬಸ್ಸಿಗೆ ಅಪ್ಪನ ವಾಲ್ಪೋಟ್ ಹಚ್ಚಿದ್ರು. ಸಿದ್ದರಾಮೇಶ್ವರ ಒಂದು ಬಸ್ಸಿಗೆ ವಾಲ್ಪೋಟ್ ಹಚ್ಚಿದ್ರು. ನೋಡಿದೀವಿ, ಅಷ್ಟು ಜನದೊಳಗಡೆ ನೋಡಿದೀವಿ ನಾವು. ಬಸ್ಸಿಗೆ ವಾಲ್ಪೋಟ ಇತ್ತು. ಅದೇ ಬಸ್ಸಿನಿಂದನ ಹಂಗ ಸೈಕಲ್ ತಗೊಂಡು ನಾವು ಪಯಣ ಮಾಡಿದ್ವಿ ಅಲ್ಲಿಗೆ, ಬಸ್ ಸ್ಟ್ಯಾಂಡಿಗೆ ಪಯಣ ಮಾಡಿದ್ವಿ. ಅಲ್ಲಿ ಬಸ್ಸು ನಿಂದ್ರಿಸಿದ್ರು, ಅಲ್ಲಿ ಬಸ್ಸು ನಿಂದ್ರಿಸಿದ್ರೆ ಕೇಳಿದ್ವಿ, ಒಂದು ಓದಿದ ಹುಡುಗನ ಕೇಳಿದ್ವಿ, ಏನಪ್ಪ ಎದಕ್ಕೆ ಈ ಗುರುಗಳದ್ದು ಫೋಟೋ ಹಚ್ಚಿದಾರಲ್ಲಪ್ಪ, ಏನು ಕಾರಣಪ್ಪ, ಎದಕ್ಕೆ ಹಚ್ಚಾರಲ್ಲ ಅಂತ ಕೇಳಿದ್ವಿ. ಆ ಹುಡುಗ ನಮಗಂದ, ಇಲ್ಲಪ್ಪ ಇಲ್ಲಣ್ಣ, ಈ ಗುರುಗಳು ಸತ್ತೋಗಿದಾರ, ಆ ಗುರುಗಳು ಬಂದಿದಾರ ಇವಾಗ, ಆ ಗುರುಗಳನ್ನ ಮಗನಾಗಿ ಪಟ್ಟಕ್ಕೆ ಹಚ್ಕೊಂಡಾರ ಅಂತ. ಅವ್ರು ಹಂಗೆ ಅಂದ್ಬಿಟ್ರೆ ಯಾರು ಹುಡುಗರು ಕೇಳಿ, ಮತ್ತೆ ಗೊತ್ತಿಲ್ಲ ಲಿಂಗಾಯ್ಕೆ ಅನ್ನೋದಂತ ಗೊತ್ತಿಲ್ಲ ಅವ್ರಿಗೆ, ನಿಧನ ಆಗ್ಯಾರ ಇಲ್ಲ ಸತ್ತೋಗ್ಯಾರ ಅಂತ ಹೇಳ್ಬಿಟ್ಟದು. ಅವಾಗ ತಿರುಗಿ ನಾವು ಅವಾಗ ಅನ್ಕೊಂಡ್ವಿ, ನಮ್ಮಪ್ಪ ಹೇಳಿತ್ತು ಸಿದ್ದಪ್ಪ ಮಹಾರಾಜ, ನಿಮ್ಗೆ ಆಲ್ರೆಡಿ ಸ್ವಪ್ನ ಬಂದು ನಮಗೆ ಅರ್ಥ ಆಗಲಿಲ್ಲ ಸಲ, ಅದ್ರ ವಿಶೇಷ ಅರ್ಥ ಆಗಲಿಲ್ಲ. ನಮ್ಮಪ್ಪ ಸಿದ್ದಪ್ಪ ಮಹಾರಾಜರು, ನಾನು ಇವಾಗ ಕೆಲವು ದಿವಸದಾಗ ಹೊಂಟಿದ್ದೀನಿ ರಮೇಶ, ನಾನು ಬಳ್ಳಾರಿಗಡ್ಡಿಗೆ ಹೊಂಟಿದ್ದೀನಿ ನಾನು. ಬಂದ ಮೇಲೆ ನಿನ್ನ ಕರ್ಕೊಂಡು ಹೋಗ್ತು ಅಂದರು. ನಮ್ಮಪ್ಪ ಕರೆ ಅಂದ್ರೆ ನಮ್ಮನ್ನ ಬಿಟ್ಟು ದೂರ ಕಣ್ಣು ಮರೆ ಆಗಿಬಿಟ್ಟ. ಕಣ್ಮರೆ ಆಗಿಬಿಟ್ಟ. ಆಯಿತು, ನಮಗೆ ಯಾರು ದಿಕ್ಕಿಲ್ಲ, ನಮಗೆ ಪರದೇಶ ಮಕ್ಕಳಾದೀವಿ ನಾವು. ನಮಗೆ ಯಾರು ಇನ್ನೂ ಹೇಳಿಕೊಡೋರಿಲ್ಲ ನಮಗೆ. ನಮ್ಮಪ್ಪ ಬಂದು ಎಲ್ಲ ತಿಳಿಸ್ತಿತ್ತು, ಮಾತಾಡ್ತಾ ಇತ್ತು, ಮಾರ್ಗ ಎಲ್ಲ ಹೇಳಿಕೊಡ್ತಿತ್ತು. ಹಂಗಲ್ಲ ರಮೇಶ ಹಿಂಗಲ್ಲ ರಮೇಶ ಹಂಗಂತ ನಮ್ಮಪ್ಪ ಹೇಳ್ತಾ ಇತ್ತು. ಆಯಿತು, ಗುರುವನೇ ಕಳ್ಕೊಂಡ ಮ್ಯಾಗ ನಮಗಿನ್ನ ಮುಂದೆ ದಿಕ್ಕಿಲ್ಲ ಅಂತಂದೇಳಿ ಅಲ್ಲೇ ನಿಂತು ಸ್ವಲ್ಪ ಕಣ್ಣೀರು ಹಾಕಿದ್ವಿ. ಸ್ವಲ್ಪ ಜನರು ಅಲ್ಲಿ ಇವನೇ ಕಳ್ತಾನಂತ ಏನಾದರೂ ಅನ್ಕೋಬೋದೆಂಬ ಉದ್ದೇಶಕ್ಕೆ ನಾವಷ್ಟು ಸರಿ ಮಾಡಿಕೊಂಡು ಬಂದು ಫಸ್ಟು ನಮ್ಮ ಹೆಂಡ್ತಿಗೆ ಹೇಳಿದ್ದೀವಿ. ನಮ್ಮ ಸಪ್ಪಂದಾಗ ಬರ್ತಿದ್ರಲ್ಲ ಗುರುಗಳು, ಇನ್ನೊಂದು ರೀತಿ ಹಿಂಗೆ ಸರಿ ಆಗಿಬಿಟ್ರಂತೆ ದೊಡ್ಡಪ್ಪವರು.
ಸಣ್ಣವ್ರೊಬ್ಬರು ಗುರುಗಳು ಬಂದಿದ್ದಾರ, ಸಣ್ಣಗಿದ್ದಾರೆ, ಇನ್ನು ತಲೆ ಮ್ಯಾಗ ಕಿರೀಟ ಇಟ್ಟಿದ್ದಾರ. ಮುರುಗೇಂದ್ರಪ್ಪ ಅವ್ರಂತ ಅವ್ರ ಹೆಸರು. ನಾವೆಷ್ಟೇ ಮಾಡಿ ಎಷ್ಟೇ ಕಾಲ ಮಾಡಿ ಏನೇ ಪ್ರಪಂಚ ಸಾಗಿಸಿದ್ರೆ ನಮ್ಮ ಗುರುಗಳನ್ನ ನೋಡೋಷ್ಟು ಹಣೆ ಬಾರ ನಮಗೆ ಇನ್ನೂ ಬರಲಿಲ್ಲಲ್ಲ. ನಮಗೆ ಹೋಗಿ ನೋಡೋಕ್ಕಾಗಲಿಲ್ಲಲ್ಲ. ಆಗಲಿಲ್ಲಲ್ಲ. ಅದೊಂದು ಮನದಾಗ ನೋವು ಉಳ್ಕೊಂಡ್ಬಿಡ್ತು. ಆಯಿತು.